ಭಾಳ ಹಿಂದೆ ಈ ಕೆಲಸನೆಲ್ಲ ರಾಜ್ಕುಮಾರ್ ಅಪ್ಪಾಜಿ ಮಾಡೋರು. ಅವ್ರ ಮನೇಲಿ ಸುಮ್ಮನೆ ಫ್ರೀಯಾಗಿ ಕೂತಾಗ ಯಾವುದೋ ಟಿ ವಿಲಿ ನಂದೊಂದು ಕ್ಲಿಪ್ಪಿಂಗ್ಸ್ ಬರಲಿ, ನಂದೊಂದು ಸಿನಿಮಾ ಬರಲಿ ಫೋನ್ ಮಾಡೋರು. ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ನೀವು ಅಂತ. ಫಸ್ಟ್ ಹಾಫ್ ನೋಡಿ, ಇನ್ನೂ ಏನೂ ಕ್ಲಾರಿಟಿನೇ ಇಲ್ಲ, ಡಬ್ಬಿಂಗೂ ಮಾಡಿರಲಿಲ್ಲ ನಾವು. ಆ ವಿಜುವಲ್ಸ್ನ ಅವ್ರು ನೋಡಿಬಿಟ್ಟು ರಾತ್ರಿ ಹೊತ್ತು ನಮಗೆ ಫೋನ್ ಮಾಡಿ ಈ ಸಿನಿಮಾನ ಒಪ್ಕೊಂಡಾಗ, ಈ ಸಿನಿಮಾನ ಒಳಗಡೆ ಬರೋಕ್ಕೆ ಮುಂಚೆ ದರ್ಶನ್ ಅವರು ನನಗೆ ಒಬ್ಬ ಸೂಪರ್ ಸ್ಟಾರ್ ಆಗಿ ಕಾಣ್ತಾಯಿದ್ರು. ಸಿನಿಮಾ ಎಲ್ಲ ಮುಗಿದು ಆಚೆ ಬಂದಾಗ ನನ್ನ ಜೀವನಕ್ಕೆ ಒಬ್ಬ ಸಹೋದರ ಸಿಕ್ಕಿದ್ದ ನನಗೆ. ಅವರಿವತ್ತು ದರ್ಶನ್ ಅನ್ನೋರು ಉದ್ಭವ ಮೂರ್ತಿ ಅಲ್ಲ, ಶ್ರಮಜೀವಿ. ಸಾಮಾನ್ಯವಾಗಿ ಒಬ್ಬ ಸ್ಟಾರ್ ಸಿನಿಮಾ ಮಾಡಿದಾಗ ಅಭಿಮಾನಿಗಳಿಗೋಸ್ಕರನೇ ಸಿನಿಮಾ ಮಾಡೋದು, ಅಭಿಮಾನಿಗಳ ನಿರೀಕ್ಷೆಯನ್ನು ನಾವು ರೀಚ್ ಮಾಡಬೇಕು ಅಂತ. ಕಾಟೇರ ಅದಕ್ಕೆ ಮೀರಿ ಮತ್ತಿನ್ನೇನೋ ಹೇಳುತ್ತೆ. ಆಮೇಲೆ ಇದನ್ನು ಯಾರು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ಬಹುಶಃ ದರ್ಶನ್ ಅವ್ರನ್ನ ಈ ಹಿಂದೆ ಯಾರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಒಂದು ಗೆಟಪ್ನಲ್ಲಿ ದರ್ಶನ್ ಅವರು ಈ ಸಿನಿಮಾದಲ್ಲಿದ್ದಾರೆ. ಮೇಲಾಗಿ ಶ್ರುತಿ ಮೇಡಮ್ ನೋಡಿದಿರುವಂತಹ ಸಿನಿಮಾ ಜಾನರ್ಗಳಿಲ್ಲ, ನೀವು ಮಾಡಿದಿರುವಂತಹ ಪಾತ್ರಗಳಿಲ್ಲ. ಬಟ್ ಆದರೂ ಕೆಲವೊಂದು ವಿಚಾರಕ್ಕೆ ನಾವು ಕಾಟೇರಾದ ಪಾತ್ರ, ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ ಹೀರೋಯಿನ್ ಅಕ್ಕನ ಪಾತ್ರ ನೀವಿದೆ ಅಂತ. ಮಾತು ಕಡಿಮೆ ಆಡ್ತಾರೆ ಗುರು, ಬಟ್ ಕಿಲ್ಲಿಂಗ್ ಪರ್ಫಾರ್ಮೆನ್ಸ್ ಅಂತಾರೆ. ನನಗೆ ಅದಕ್ಕೊಂದು ಎಕ್ಸಾಕ್ಟ್ ರೆಸ್ಪಾನ್ಸ್ ಬೇಕು, ಕಿಲ್ಲಿಂಗ್ ಪರ್ಫಾರ್ಮೆನ್ಸ್ ಏನು ಅಂತ. ಪಾತ್ರ ಏನು ಕೇಳುತ್ತೋ, ನಿರ್ದೇಶಕರು ಏನು ಕೇಳ್ತಾರೋ ಅದನ್ನು ಮಾಡೋಕ್ಕೆ ಯಾವತ್ತೂ ನಾನು ತಯಾರಾಗಿರ್ತೀನಿ. ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಪಾತ್ರಕ್ಕೆ ಆ ತೂಕವನ್ನು ಅಥವಾ ಆ ಸ್ಪೇಸನ್ನು ನಿರ್ದೇಶಕರು ಕೊಟ್ಟರು. ನನಗೆ ಆ ವಿಚಾರಕ್ಕೂ ನನಗೆ ತುಂಬ ಖುಷಿ ಇದೆ ದರ್ಶನ್ ಅವ್ರ ಬಗ್ಗೆ. ಒಬ್ಬರು ನಾಯಕರು ಅಂದ ತಕ್ಷಣ ಒಂದು ತಂಡದಲ್ಲಿ ಎಲ್ಲರೂ ಇರಬೇಕು. ಅಲ್ಲಿ ಬ್ಯಾಟ್ಸ್ಮ್ಯಾನ್ ಇರಬೇಕು, ಒಳ್ಳೆ ಬೌಲರ್ಸ್ ಇರಬೇಕು, ಒಳ್ಳೆ ಫೀಲ್ಡರ್ ಇರಬೇಕು. ಅದು ಅವ್ರಿಗೆ ತುಂಬ ಕ್ಲಾರಿಟಿ ಇದೆ. ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಸ್ಪೇಸ್ನ ಕೊಡ್ತಾರೆ. ನಾನು ಹೀರೋ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಜಾಗದಲ್ಲೂ ನಾನೇ ಮಾತಾಡಬೇಕು, ಎಲ್ಲ ಸೀನಲ್ಲೂ ನಾನೇ ಇರಬೇಕು. ಆ ಕ್ಲಾರಿಟಿ ಅವ್ರಿಗೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಪ್ರತಿ ಸೀನಲ್ಲೂ ಹೇಳೋರು, ಇದು ನಿಮ್ಮದು ಸೀನು ಅನ್ನೋರು. ಈ ಸೀನಲ್ಲಿ ನೀವು ಸ್ಕೋರ್ ಮಾಡಬೇಕು, ನಿಮ್ಮದೇ ಇದು ಸೀನು ಅನ್ನೋರು. ನನಗೆ ಮಾತ್ರ ಅಲ್ಲ, ಹಾಗೆ ಎಲ್ಲರೂ. ಬಿರೇದಾರ್ ಅವರು ಈ ಸಿನಿಮಾದಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ಮಾಡಿದ್ದಾರೆ. ನನಗೆ ತುಂಬ ಇಷ್ಟವಾದಂಥ ಒಂದು ಪಾತ್ರ ಈ ಸಿನಿಮಾದಲ್ಲವರು. ಅವ್ರ ಪಾತ್ರ ಮಾಡಬೇಕಾದ್ರೆ ನೀವು ತೆರೆ ಮೇಲೆ ನೋಡಿದಾಗ ನೀವು ಹೇಳಿ, ದರ್ಶನ್ ಸರ್ ಅವ್ರನ್ನ ಮೀರಿದಂತಹ ಒಂದು ಸ್ಪೇಸ್ನ ಅವ್ರಿಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಪಾತ್ರಕ್ಕೂ. ಅದು ಕುಮಾರ್ ಗೋವಿಂದ್ ಅವರು, ಪ್ರತಿಯೊಬ್ಬರು, ಪದ್ಮಾ ವಾಸಂತಿಯವರು, ನಾನು, ಎಲ್ಲರಿಗೂ ಒಟ್ಟಾರೆ ಒಂದು ತಂಡವಾಗಿ ನಾವು ಗೆಲ್ಲೋದು ಹೇಗೆ ಅನ್ನೋದು ಕ್ಲಾರಿಟಿ ನಿರ್ದೇಶಕರಿಗೂ ಇತ್ತು, ನಾಯಕರಿಗೂ ಇತ್ತು. ಹಾಗಾಗಿ ಇದು ಒಂದು ಟೀಮಾಗಿ ನಾವು ಗೆಲ್ತೀವಿ ಅನ್ನುವಂಥ ಒಂದು ನಿರೀಕ್ಷೆ ನನಗೆ ತುಂಬ ಸ್ಪಷ್ಟವಾಗಿದೆ. ಆಮೇಲೆ ಕುಮಾರ್ ಗೋವಿಂದಣ್ಣ ಒಂದು ಮಾತು ಹೇಳಿದರು. ಒಂದು ರಾತ್ರಿ ಸಡನ್ನಾಗಿ ದರ್ಶನ್ ಸರ್ ಕಾಲ್ ಮಾಡ್ತಾರಂತೆ. ಕಾಲ್ ಮಾಡಿ ಇವರಿಗೆ ಫೋನ್ ಬಂದ ತಕ್ಷಣ ಸ್ವಲ್ಪ ಶಾಕ್ ಆದ್ರಂತೆ. ಏನು ಹೇಳ್ತಾರೆ, ಏನಾದ್ರು ವಿಷಯ ಇದೆ ಅಂತ. ಅಣ್ಣ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟಿರ, ನೀವು ಮುಂದೆ ಆ್ಯಕ್ಟ್ ಮಾಡಿ, ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡಲ್ಲಣ್ಣ ಅಂತ. ಮೇಡಮ್, ಇದು ಕೇಳೋರಿಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ, ಬಟ್ ಆ ಪ್ರೀತಿ ಇದೆ ಗೊತ್ತಾ, ಅಂದರೆ ನೀವು ನನಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಅನ್ನುವಂಥದ್ದು ಇಟ್ಸ್ ಅ ಬಿಗ್ ಸಲ್ಯೂಟ್ ಅಲ್ಲ ಒಬ್ಬ ಆರ್ಟಿಸ್ಟ್ಗೆ ಅಂತ. ಕರೆಕ್ಟ್. ನನಗೆ ಭಾಳ ಹಿಂದೆ ಈ ಕೆಲಸನೆಲ್ಲ ರಾಜ್ಕುಮಾರ್ ಅಪ್ಪಾಜಿ ಮಾಡೋರು. ನನ್ನ ಸಿನಿಮಾ ಒಂದು ರಾಘಣ್ಣನ ಜೊತೆ ಒಂದು ಸಿನಿಮಾ ನಾನು ಕೆಲಸ ಮಾಡಿದಾಗ ನನ್ನ ವಾಯ್ಸು ಸ್ವಲ್ಪ ಸಣ್ಣ ಹುಡುಗಿ ಥರ ಇದೆ ಅಂತ ನನ್ನನ್ನು ಬಿಟ್ಬಿಟ್ಟಿದ್ರು, ನನಗೆ ಡಬ್ಬಿಂಗ್ ಮಾಡಿಸಿರಲಿಲ್ಲ. ಸಿನಿಮಾ ವಿಜುವಲ್ಸ್ನ ಬಂದು ಅಪ್ಪಾಜಿ ನೋಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ನೋಡಿಬಿಟ್ಟು, ಪೈಲಟಲ್ಲಿ ಅವಳ ವಾಯ್ಸೆ ತುಂಬ ಚೆನ್ನಾಗಿದೆಯಲ್ಲ, ಧ್ವನಿ ಚೆನ್ನಾಗಿದೆಯಲ್ಲ, ಆ ಮಗುನ ಕರೆಸಿ. ಅವಾಗೆಲ್ಲ ಮೊಬೈಲ್ ಇಲ್ಲದೆ ಇರೋ ಕಾಲ. ಮಗುನ ಕರೆಸಿ ಅಂತ ನನ್ನನ್ನು ಕರೆಸಿ, ನೀವು ಹರ್ಕತ್ತಮ್ಮನ ಮೊಮ್ಮಗಳು, ನೀನೇ ಡಬ್ಬಿಂಗ್ ಮಾಡಬೇಕು ಅನ್ನೋರು. ಅದಾದ ನಂತರ ನಾನು ವಿಷ್ಣು ಸರ್ ಜೊತೆಗೆ ಅಭಿನಯಿಸಿದೆ. ಅವ್ರ ಮನೇಲಿ ಸುಮ್ಮನೆ ಫ್ರೀಯಾಗಿ ಕೂತಾಗ ಯಾವುದೋ ಟಿ ವಿಲಿ ನಂದೊಂದು ಕ್ಲಿಪ್ಪಿಂಗ್ಸ್ ಬರಲಿ, ನಂದೊಂದು ಸಿನಿಮಾ ಬರಲಿ ಫೋನ್ ಮಾಡೋರು. ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ನೀವು ಅಂತ ನಮಗೆ ಪ್ರಶಂಸನೆ ಕೊಟ್ಟಾಗ, ಅಂಥ ದೊಡ್ಡ ದೊಡ್ಡ ಕಲಾವಿದರ ಬಾಯಲ್ಲಿ ನಾವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀವಿ ಅಂತ ಕೇಳೋದಿದೆಯಲ್ಲ, ಅದೊಂದು ಸಾರ್ಥಕತೆ ಅಂತ ನನಗನ್ಸುತ್ತೆ. ದರ್ಶನ್ನಂತಹ ಒಬ್ಬ ಸೂಪರ್ ಸ್ಟಾರ್, ಇವತ್ತಿನ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್, ಅವ್ರ ಜೊತೆ ಕೆಲಸ ಮಾಡಿದಾಗ ಫಸ್ಟ್ ಹಾಫ್ ನೋಡಿ, ಇನ್ನೂ ಏನೂ ಕ್ಲಾರಿಟಿನೇ ಇಲ್ಲ, ಡಬ್ಬಿಂಗೂ ಮಾಡಿರಲಿಲ್ಲ ನಾವು. ಆ ವಿಜುವಲ್ಸ್ನ ಅವ್ರು ನೋಡಿಬಿಟ್ಟು ರಾತ್ರಿ ಹೊತ್ತು ನಮಗೆ ಫೋನ್ ಮಾಡಿ, ಅದ್ಭುತವಾಗಿ ಅಭಿನಯಿಸಿದ್ದೀರಾ ಅಂತ ಸಮಯ ತಗೊಂಡು ಗಂಟೆಗಟ್ಟಲೆ ನಮ್ಮ ಜೊತೆ ಮಾತಾಡಿ, ನಾವು ಮಾಡಿರುವಂಥ ಪಾತ್ರ ಎಷ್ಟು ಅದ್ಭುತವಾಗಿದೆ, ಈ ಸಿನಿಮಾಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ ನಮ್ಮ ಪಾತ್ರ ಅಂತ ಎಲ್ಲ ಹೇಳಿದಾಗ
ನಾವು ಒಬ್ಬ ಕಲಾವಿದರಾಗಿ ನಮ್ಮನ್ನು ಆ ಪಾತ್ರಕ್ಕೆ ಆಯಿಸ್ಕೊಂಡಿದ್ದಕ್ಕೂ ನಾವೆಲ್ಲೋ ಒಂದು ಜಸ್ಟಿಸ್ನ ಕೊಟ್ಟಿದ್ದೀವಿ ಅಂತ ನಮಗೊಂದು ಖುಷಿ ಇದೆಯಲ್ಲ, ಆ ಖುಷಿನ ಕೊಟ್ಟರು ದರ್ಶನ್ ಅವರು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಮೇಡಮ್, ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್ ಅಲ್ಲ, ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್. ಖಂಡಿತ. ನಾನು ಆಗಲೇ ಹೇಳ್ತಾ ಇದ್ದೆ, ಎಲ್ಲರೂ ಹೇಳ್ತಾಯಿದ್ರು ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ನನಗೆ ತುಂಬ ವಿಚಾರಗಳ ಬಗ್ಗೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ. ಸಿಂಪಲ್ಲಾಗಿ ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಸಿನಿಮಾನ ಒಪ್ಕೊಂಡಾಗ, ಈ ಸಿನಿಮಾನ ಒಳಗಡೆ ಬರೋಕ್ಕೆ ಮುಂಚೆ ದರ್ಶನ್ ಅವರು ನನಗೆ ಒಬ್ಬ ಸೂಪರ್ ಸ್ಟಾರ್ ಆಗಿ ಕಾಣ್ತಾಯಿದ್ರು. ಸೆಟ್ ಒಳಗಡೆ ಬಂದಾಗ ಅವರು ನನ್ನ ಸಹೋದ್ಯೋಗಿಯಾಗಿ ಕಾಣ್ತಾಯಿದ್ರು, ನನ್ನ ಕೋ ಸ್ಟಾರ್ ಥರ ಕಾಣ್ತಾಯಿದ್ರು. ಸಿನಿಮಾ ಎಲ್ಲ ಮುಗಿದು ಆಚೆ ಬಂದಾಗ ನನ್ನ ಜೀವನಕ್ಕೆ ಒಬ್ಬ ಸಹೋದರ ಸಿಕ್ಕಿದ್ದ ನನಗೆ. ಸೋ ಸ್ವೀಟ್. ಅಷ್ಟು ಆತ್ಮೀಯತೆ. ಇಷ್ಟು ಬಿಟ್ಟರೆ ಇನ್ನೇನೂ ಹೇಳೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಬಹುಶಃ ಎಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಒಂದು ಸಿನಿಮಾ ಹೇಗೆಲ್ಲ ನಮ್ಮನ್ನು ಒಂದು ಬಾಂಧವ್ಯನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಅವ್ರ ವ್ಯಕ್ತಿತ್ವ ಎಂಥದ್ದು, ಅವ್ರು ಹೇಗೆ ಎಲ್ಲರ ಜೊತೆ ಬೆರೀತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳಬಲ್ಲೆ. ಅಲ್ಲ, ನನಗೆ ಒಂದು ಕನೆಕ್ಟ್ ಆಯಿತು. ಅಂದರೆ ಯಜಮಾನ ಫಿಲ್ಮ್ ಶೂಟಿಂಗ್ ಟೈಮಲ್ಲಿ, ಆ ಫಿಲಮಲ್ಲಿ ದರ್ಶನ್ ಸರ್ಗೆ ಅಜ್ಜಿ ಪಾತ್ರ ಮಾಡೋಂತಹ ಮಾಲತಿ ಶ್ರೀ ಮೈಸೂರವ್ರು ನಂಗೆ ಒಂದು ಇನ್ಸಿಡೆಂಟ್ ಹೇಳಿದರು. ಶೂಟಿಂಗ್ ನಡಿಬೇಕಾದ್ರೆ ಏನೋ ಒಂದು ಕೈಗೇನೋ ಗಾಯ ಆಯ್ತಂತೆ, ರಕ್ತ ಬರ್ತಾ ಇತ್ತಂತೆ. ಸೆಟ್ ಅವ್ರು ಬಂದು ಅದನ್ನೇನೋ ಬಟ್ಟೆ ಕಟ್ಟೋ ಟೈಮಲ್ಲಿ ದರ್ಶನ್ ಸರ್ ಬಂದು ನೋಡಿ ಇಮ್ಮಿಡಿಯೇಟಾಗಿ ಅವರೇ ಡೆಟಾಲ್ನ ಹಾಕಿ ಅದನ್ನು ಫಸ್ಟ್ ಏಡ್ ಮಾಡಿ ಕಟ್ಟಿದ್ರಂತೆ. ಅವ್ರಂದರು ಸಂಬಂಧ ಇಲ್ಲ ಇದಕ್ಕೆ, ದರ್ಶನ್ ಅವ್ರು ಇದಕ್ಕೆ ಮಾಡ್ಬೇಕಂತ ಸಂಬಂಧ ಇಲ್ಲ, ಬಟ್ ಅವ್ರು ಅಬ್ಸರ್ವ್ ಮಾಡಿದ್ದು ಬಂದು ಇದನ್ನು ಮಾಡಿದರು. ಈ ಥರದ ತುಂಬ ವಿಷಯಗಳು ಪ್ರತಿಯೊಬ್ಬ ಸ್ಟಾರ್ ಬಗ್ಗೆನೂ ಇದೆ ಮೇಡಮ್, ಅಲ್ವಾ? ನಮ್ಗೆ ಖುಷಿ ಆಗುತ್ತೆ. ಅವರಿವತ್ತು ದರ್ಶನ್ ಅನ್ನೋರು ಉದ್ಭವ ಮೂರ್ತಿ ಅಲ್ಲ, ಶ್ರಮಜೀವಿ. ತುಂಬ ಶ್ರಮಪಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಈ ಚಿತ್ರರಂಗದಲ್ಲಿ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂದರೆ ಅವರ ಪರಿಶ್ರಮ ಹಾಗೂ ಅವರು ನಂಬದಂಥ ಒಂದು ಅಭಿಮಾನಿಗಳ ಬಳಗ ಏನಿದೆಯಲ್ಲ, ಅದೇ ಕಾರಣ. ಹಾಗಾಗಿ ದರ್ಶನ್ ಅವರಿಗೆ ಸುತ್ತಮುತ್ತ ಇರುವಂಥ ಫೈಟ್ರ್ಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ, ಪಕ್ಕದಲ್ಲಿರುವಂಥ ಒಬ್ಬ ಕಲಾವಿದರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಬೇಗ ಸ್ಪಂದಿಸ್ತಾರೆ. ಬಿಕಾಸ್ ಕಷ್ಟ ನೋಡ್ಕೊಂಡು ಬಂದಿರುವಂಥ ಒಬ್ಬ ವ್ಯಕ್ತಿಯವರು ಕಷ್ಟಕ್ಕೆ ಸ್ಪಂದಿಸ್ತಾರೆ, ಸಹಜ ಅದು ಅಂತ ನನಗನ್ಸುತ್ತೆ. ನಮ್ಮ ಸಿನಿಮಾದಲ್ಲೂ ಅಷ್ಟೇ, ಅವರು ಊಟದ ಬಗ್ಗೆ ಹೆಚ್ಚು ಗಮನಿಸಿರೋದಕ್ಕಿಂತ ನಮ್ಗಳ ಊಟದ ಬಗ್ಗೆ ಗಮನಿಸಿರೋದೇ ಜಾಸ್ತಿ. ನಮ್ಮ ಅಮ್ಮನೂ ನನ್ನ ಮನೇಲಿ ಅಷ್ಟೊಂದು ಕೇಳ್ತಾ ಇರಲಿಲ್ವೋ ಏನೋ, ನಿನಗೇನು ಅಡುಗೆ ಬೇಕು ಅಂತ. ಭಾಳ ವರ್ಷ ಆಗೋಯ್ತು. ಇವ್ರು ಕೇಳೋರು, ಅಮ್ಮ ಇವತ್ತೇನು ತಿಂತೀರಾ, ನಿಮ್ಗೇನು ಬೇಕು ಇವತ್ತು, ಏನು ಅಡುಗೆ ಮಾಡಿಸ್ಲಿ ಅನ್ನೋರು. ಸೆಟ್ಟಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಭಾಳ ವರ್ಷಗಳಾಗೋಗಿತ್ತು. ಆ ರೀತಿಯ ಒಂದು ವಾತಾವರಣನೇ ನಾವು ನೋಡಿರಲಿಲ್ಲ. ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮೂವಿ ಅಷ್ಟೇ. ಆ್ಯಕ್ಚುಲಿ ನನಗೆ ಇದು ಇಂಟರ್ವ್ಯೂ ಅನ್ನಿಸ್ತಾರೇನೋ, ಏನು ಸಮಥಿಂಗ್ ಸ್ಪೆಷಲ್ ಅನ್ನಿಸ್ತೆ ನನಗೆ ಈ ಮಾತು. ಬಿಕಾಸ್ ನೀವು ಪ್ರಿಪೇರ್ ಆಗಿಲ್ಲ, ನಾನು ಪ್ರಿಪೇರ್ ಆಗಿಲ್ಲ. ಇಟ್ಸ್ ಆಲ್ ಅಬೌಟ್ ಹೃದಯದ ಮಾತುಗಳೆಲ್ಲವು. ಮೇಡಮ್, ಕಾಟೇರ ಏನೆಲ್ಲ ವಿಷಯಕ್ಕೆ ಸುದ್ದಿ ಮಾಡುತ್ತೆ ನಿಮ್ಮ ಪ್ರಕಾರ, ಜನರಲ್ ಆಗಿ ಸೊಸೈಟಿ ಮೇಲೆ? ನನಗೆ ಸಾಮಾನ್ಯವಾಗಿ ಒಬ್ಬ ಸ್ಟಾರ್ ಸಿನಿಮಾ ಮಾಡಿದಾಗ ಅಭಿಮಾನಿಗಳಿಗೋಸ್ಕರನೇ ಸಿನಿಮಾ ಮಾಡೋದು, ಅಭಿಮಾನಿಗಳ ನಿರೀಕ್ಷೆಯನ್ನು ನಾವು ರೀಚ್ ಮಾಡಬೇಕು ಅಂತ. ಕಾಟೇರ ಅದಕ್ಕೆ ಮೀರಿ ಮತ್ತಿನ್ನೇನೋ ಹೇಳುತ್ತೆ. ಒಬ್ಬ ಸ್ಟಾರ್ ನಾಯಕನಾಗಿ ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಬ್ಬ ನಾಯಕ ಫೈಟ್ ಮಾಡುವಾಗ 10 ಜನನ ಹೊಡೆದ್ರು ಅನ್ನೋ ಸಾಮರ್ಥ್ಯಕ್ಕೆ ನಾಯಕ ಅಂತ ಮಾತ್ರ ಅನ್ಸ್ಕೊಳ್ಳಲ್ಲ, ಯಾವ ಕಾರಣಕ್ಕೆ ಹೊಡೆದ್ರು ಅಂತ ಇದೆಯಲ್ಲ, ಅದನ್ನು ಹೋರಾಟದ ಹಿಂದಿನ ಕಾರಣ ವಿಚಾರ ಇದೆಯಲ್ಲ, ಆ ವಿಚಾರಕ್ಕೆ ಅವ್ರ ನಾಯಕರು ಅನ್ಸ್ಕೊಳ್ತಾರೆ. ಆ ರೀತಿಯ ನಾಯಕತ್ವದ ಗುಣ ಈ ಸಿನಿಮಾದಲ್ಲಿ ನೋಡೋಕ್ಕೆ ಸಿಗುತ್ತೆ. ಕೇವಲ ಒಂದು ಫೈಟು, ಒಂದು ಆ್ಯಕ್ಷನ್ನು, ಏನೋ ಸ್ಟೈಲಿಶ್ ಆಗಿದೆ ಅಂತ ಮಾತ್ರ ಅಲ್ಲ, ಆ ವಿಚಾರ ಇದೆಯಲ್ಲ, ಅವ್ರ ಹೋರಾಟ, ಅವರ ಗುದ್ದಾಟ, ಅವರ ಎಮೋಷನ್ಸ್, ಅವರ ನೋವು, ಅವೆಲ್ಲವೂ ಯಾವ ಕಾರಣಕ್ಕೆ ಅಂತ ಜನಕ್ಕೆ ಗೊತ್ತಾದರೆ, ಜನ ನೋಡಿದಾಗ ಇವರನ್ನು ಅಭಿಮಾನಿಸುವಂಥ ರೀತಿಯೇ ಬೇರೆ ಅಂತ ನನಗನ್ಸುತ್ತೆ. ಈ ರೀತಿಯ ಒಂದು ಪ್ರಯತ್ನಗಳಾಗ್ತಾ ಇರೋದು ನನಗೆ ತುಂಬಾ ಖುಷಿ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಆಗಿರಲಿ, ವಿಷ್ಣುವರ್ಧನ್ ಸರ್ ಅವರಾಗಿರಲಿ, ಅವ್ರ ಸಿನಿಮಾಗಳಲ್ಲಿ ಒಂದು ಮೌಲ್ಯಗಳಿರ್ತಿತ್ತು. ಸ್ಟಾರ್ ಅಂತ ನೋಡೋಕೆ ಬರೋರಿಗೆ ಮತ್ತಿನ್ನೇನೋ ಒಂದು ಕೊಟ್ಟು ಕಳಿಸೋದು ಅಂತ ಅಭಿಮಾನಿಗಳಿಗೆ. ಆ ರೀತಿ ದರ್ಶನ್ ಅವರು ಆರಿಸ್ಕೊಂಡಂಥ ಈ ಸಿನಿಮಾ ಕಾಟೇರ ಆ ರೀತಿಯ ಒಂದು ಪ್ರಯತ್ನ ಮಾಡಿದೆ. ಸಿನಿಮಾ ಮುಗಿದು ಆಚೆ ಹೋಗುವಾಗ ಪ್ರತಿಯೊಬ್ಬನಿಗೂ ಒಬ್ಬ ರೈತನಾಗಿ, ಒಬ್ಬ ಕನ್ನಡಿಗನಾಗಿ, ರೈತರು ಏನೆಲ್ಲ ಕಷ್ಟಪಟ್ಟರು, ಈ ಮಣ್ಣಲ್ಲಿ ನಾವು ಹುಟ್ಟೋದಕ್ಕೆ ಎಷ್ಟೆಲ್ಲ ಅದೃಷ್ಟ ಮಾಡಿದ್ವಿ, ಎಂತೆಲ್ಲ ಹೋರಾಟಗಾರರನ್ನ ಈ ಮಣ್ಣು ಕಂಡಿದೆ, ಈ ರೀತಿಯ ಒಂದು ಅಭಿಮಾನವನ್ನು ತೊಗೊಂಡು ಹೋಗ್ತಾರೆ ಜನ.
ಅವರೊಬ್ಬರು ನಾಯಕತ್ವದ ಗುಣ ಇರುವಂಥ ಒಬ್ಬ ನಾಯಕನಾಗಿ ಕಾಟೇರ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಅದು ತುಂಬ ವಿಶೇಷ. ಆಮೇಲೆ ಇದನ್ನು ಯಾರು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ಬಹುಶಃ ದರ್ಶನ್ ಅವ್ರನ್ನ ಈ ಹಿಂದೆ ಯಾರೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಒಂದು ಗೆಟಪ್ನಲ್ಲಿ ದರ್ಶನ್ ಅವರು ಈ ಸಿನಿಮಾದಲ್ಲಿದ್ದಾರೆ.